ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಕ್ಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಈ ಒಂದು ಫಾರ್ಮಸಿ ಸಾಫ್ಟ್ವೇರ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಫಾರ್ಮಸಿ ಸಾಫ್ಟ್ವೇರ್ ಬಗ್ಗೆ ನಾನು ಲಾಸ್ಟ್ ಅಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್, ಈ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ಫಾರ್ಮಸಿ ಸಂಬಂಧಪಟ್ಟಂತಹ ವಿಡಿಯೋ ಅಂದರೆ ಆ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಸಾಫ್ಟ್ವೇರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಈ ಒಂದು ಫಾರ್ಮಸಿ ಸಾಫ್ಟ್ವೇರ್ ಯಾವ್ಯಾವ ಯೂಸ್ ಮಾಡ್ತೇವೆ ಅಂತ. ಸೊ ಅದರಲ್ಲಿ ಹೇಳಿದ್ದೆ ನಾನು ಯೂಸ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಬಂದುಬಿಟ್ಟು ಒಂದು ಮಾರ್ಗ್ ERP 9+ ಅಂತ. ಸೊ ಇದ್ರ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಅದಕ್ಕೋಸ್ಕರ ಈ ಒಂದು ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಈ ಒಂದು ಟ್ಯುಟೋರಿಯಲ್ ಇದು ಒಂದು ಪಾರ್ಟ್ 1 ಆಗಿರುತ್ತೆ. ಈ ಒಂದು ಟ್ಯುಟೋರಿಯಲ್ ಬಂದುಬಿಟ್ಟು ಅಂತಂದರೆ ಈ ಕನ್ನಡದಲ್ಲಿ ನಮಗೆ ಯಾವ ರೀತಿ ಪರ್ಚೇಸಬಲ್ ಹಾಕೋದು, ಯಾವ ರೀತಿ ಸೇಲ್ ಮಾಡೋದು, ಯಾವ ರೀತಿ ಒಂದು ರಿಪೋರ್ಟ್ ತೆಗೆದು, ಸೊ ಕಂಪ್ಲೀಟಾಗಿ ಏನೆಲ್ಲ ಒಂದು ಫೀಚರ್ಗಳಿದಾವೆ ಈ ಒಂದು ಸಾಫ್ಟ್ವೇರಲ್ಲಿ, ಮಾರ್ಕ್ ಸಾಫ್ಟ್ವೇರಲ್ಲಿ, ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವೆಲ್ಲ ವಿಡಿಯೋಗಳು ನೋಡಿದ ಮೇಲೆ ನೀವು ಈಸಿಯಾಗಿ ನಿಮ್ಮ ಒಂದು ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನೀವು ಸಾಫ್ಟ್ವೇರನ್ನು ನೀವು ಯೂಸ್ ಮಾಡೋಕ್ಕೆ ಕಲಿಬೇಕಂತ ನನ್ನ ಒಂದು ಆಸೆ. ಸರಿ, ಈ ಫಾರ್ಮಸ್ ಸಾಫ್ಟ್ವೇರ್, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಈ ಒಂದು ಫಸ್ಟ್ ಪಾರ್ಟಲ್ಲಿ ಏನು ಹೇಳ್ಕೊಡ್ತೀನಿ ಅಂತಂದರೆ ನಿಮಗೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಕ್ ಸಾಫ್ಟ್ವೇರ್ ಏನಿದೆ, ಸೊ ಎಷ್ಟಕ್ಕೆ ಪರ್ಚೇಸ್ ಮಾಡಬೇಕು, ಸೊ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಮಾಡೋಕೆ ಕುಂತೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿದ್ದ ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿ. ಸೊ ಏನಾದರೂ ನಿಮಗೆ ಡೌಟ್ಗಳಿದ್ದರೆ, ಏನಾದರೂ ಮಾಹಿತಿ ಬೇಕಂತಂದರೆ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಿಮಗೆ ಶುರು ಮಾಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಸಾಫ್ಟ್ವೇರ್ ನೀವು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಬೇಕಂತಂದ್ರೆ ನೀವು ಡೈರೆಕ್ಟಾಗಿ ನೀವು ಅವರ ಒಂದು ವೆಬ್ಸೈಟ್ ಇದೆ, ಮಾರ್ಗ್ ವೆಬ್ಸೈಟ್. ಸೊ ಅದರಲ್ಲಿ ಹೋಗಿ ಒಂದು ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಡೆಮೋ ನೋಡ್ಬೇಕಪ್ಪ, ನಮಗೇನು ಸಾಫ್ಟ್ವೇರ್ ಬೇಡಪ್ಪ, ಡೆಮೋ ನೋಡ್ಬೇಕಂದ್ರೂ ಸಹ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನಂದ್ರೆ ಸ್ನೇಹಿತರೆ, ಈ ಒಂದು ಡೆಮೋ ನಿಮ್ಗೆ ಮಾಡ್ಬೇಕಂತಂದ್ರೆ ನಿಮಗೆ ಸೊ ಮೊದಲಿಗೆ ಒಂದು ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ, ಮತ್ತು ಪಿನ್ ಕೋಡನ್ನು ಎಂಟ್ರಿ ಮಾಡಿ, ನೇಮ್ ಅಥವಾ ಫಾರಮ್ ನೇಮನ್ನು ಎಂಟ್ರಿ ಮಾಡಿ, ಬುಕ್ ಡೆಮೋ ಅಂತಂದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಡೆಮೋ ರೂಪದಲ್ಲಿ ಒಂದು ನಿಮ್ಮ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಡೆಮೋ ಆಗಿ ನನಗೆ ನೀವು ಕೆಲಸ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಡೆಮೋ ನಿಮಗೆ ಪ್ರಾಕ್ಟೀಸ್ ಆಯಿತು, ಅದನ್ನು ಮತ್ತು ಇನ್ ಕೇಸ್ ನಿಮಗೆ ಏನೋ ಈಸಿ ಅನ್ನಿಸ್ತಂದರೆ ನೀವು ಆಮೇಲೆ ಪರ್ಚೇಸ್ ಮಾಡ್ಬೋದು. ಈ ರೀತಿ ಡೆಮೋನು ಕೂಡ ನಿಮ್ಗೆ ಈ ಒಂದು ಸಾಫ್ಟ್ವೇರ್ ನಮಗೆ ಅವೈಲೇಬಿಲಿಟಿ ಡೆಮೋ ಒಂದು ಯಾವ ರೀತಿ ಅಂದರೆ ಯೂಸ್ ಮಾಡ್ಬೇಕಂತ ತಿಳಿಸ್ಕೊಡ್ತೇನೆ ಹೋಗ್ತೀನಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸಾಫ್ಟ್ವೇರ್ ನಾವು ಯಾಕೆ ತೊಗೋಬೇಕು, ವೈ ಶುಡ್ ಚೂಸ್ ದ ಮಾರ್ಕ್ ಸಾಫ್ಟ್ವೇರ್. ಬೇಕಾದ ಸಾಫ್ಟ್ವೇರ್ ಸಿಗ್ತಾವೆ ಮಾರ್ಕೆಟಲ್ಲಿ ನಿಮಗೆ. ಸೊ ಅವರು ಕಂಪ್ನಿಯವ್ರು ಹೇಳ್ತಾರೆ ನಿಮಗೆ ಎದು ತೊಗೋಬೇಕಪ್ಪ ಈ ಒಂದು ಸಾಫ್ಟ್ವೇರ್ ನಿಮಗೆ. ಇಲ್ಲ ಕ್ರಿಯೇಟ್ GST ಇನ್ವಾಯ್ಸಸ್ ಆ್ಯಂಡ್ ಬಿಲ್ಸ್ ಅಂತಂದರೆ ಈ ಒಂದು ಸಾಫ್ಟ್ವೇರ್ ತೆಗೆದುಕೊಂಡ್ರೆ ನೀವು ಏನು ಮಾಡ್ತೀರಿ ಅಂತಂದರೆ ಆರಾಮಾಗಿ ನಿಮ್ಮ ಒಂದು ಸಿಸ್ಟಮಲ್ಲಿ ನೀವೇ ಮಾಡೋದು. ಸೊ GST ಬಿಲ್ಲನ್ನು ಇನ್ವಾಯ್ಸನ್ನು ಎಂಟ್ರಿ ಮಾಡ್ಬೋದು, ಜನ್ರೇಟ್ ಮಾಡ್ಬೋದು. ನಿಮಗೆ ಲೆಕ್ಕ ಸಿಗ್ತದೆ ಇಲ್ಲಿ ಈ GSTR 1, GSTR 2, GSTR 3, GSTR 9 ಎಲ್ಲ ಸಹ ಈ ಒಂದು ರಿಪೋರ್ಟಲ್ಲಿ ನಿಮಗೆ ಈ ಒಂದು ಸಾಫ್ಟ್ವೇರಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಾಗಿ ಈ ಒಂದು ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಕೌಂಟಿಂಗ್ ಟಿಲ್ ಬ್ಯಾಲೆನ್ಸ್ ಶೀಟ್ ಸಹ ನಿಮಗೆ ಈ ಒಂದು ಸಾಫ್ಟ್ವೇರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಅಕೌಂಟಿಂಗ್ ಕೂಡ ಚೆನ್ನಾಗಿ ಮಾಡ್ಬೋದು ಈ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಅಡ್ವಾನ್ಸ್ಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ಅಡ್ವಾನ್ಸ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ನೇಹಿತರೆ ಅಂತಂದರೆ ಈ ನೀವು ಸ್ಟಾಕನ್ನು ತರಿಸಿರ್ತಿರಲ್ಲ, ಸೊ ಅದನ್ನು ಪರ್ಚೇಸ್ ಮಾಡ್ತಿರಲ್ಲ, ಸೊ ಅದನ್ನು ಮೇಂಟೈನ್ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ರೆಕಾರ್ಡ್ಸ್ ಪಾಯಿಂಟ್ಸ್ ಮತ್ತು ಮ್ಯಾನೇಜರ್ ಎಕ್ಸ್ಪೈರೀಸ್, ಮೇಕ್ ಇನ್ವೆಂಟ್ರಿ ಅಪ್ ಟು ಡೇಟ್ ಆ್ಯಂಡ್ ಸ್ಟ್ರೀಮ್ ಲೈನ್ ಎಂಟೈರ್ ಬಿಸ್ನೆಸ್ ವಿತ್ ಮಾರ್ಗ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಬರುವಂಥ ಒಂದು ವಿಡಿಯೋದಲ್ಲಿ ನಿಮಗೆ. ಯಾವ ರೀತಿ ಒಂದು ಸ್ಟಾಕನ್ನು ಮೇಂಟೈನ್ ಮಾಡಬೇಕು, ಎಲ್ಲಿ ನೋಡ್ಬೇಕು ಸ್ಟಾಕ್, ಮತ್ತು ಶಾರ್ಟ್ಕಟ್ ಕೀಸ್ಗಳು ಏನೆಲ್ಲ ಅದಾವೆ, ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನಮ್ಮ ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಗ್ತೀನಿ. ಸೊ ಒಂದು ಸಾಫ್ಟ್ವೇರ್ ನಮಗೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ, ಸೊ ಇದು ಕೂಡ ನಿಮಗೆ ಈ ಒಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡೋದ್ರಿಂದ ಸೊ ಮ್ಯಾನೇಜ್ಮೆಂಟನ್ನು ಈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟನ್ನು ನೀವು ಈಸಿಯಾಗಿ ಮಾಡ್ಬೋದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟನ್ನು. ನೆಕ್ಸ್ಟ್ ಬಂದುಬಿಟ್ಟು ಕಲೆಕ್ಟ್ ಪೇಮೆಂಟ್ಸ್ ಫಾಸ್ಟರ್ ಅಂದರೆ ಇವ್ರದೇ ಒಂದು ಸಾಫ್ಟ್ವೇರ್ ಇದೆ ಸ್ನೇಹಿತರೆ. ಇವ್ರದೇ ಒಂದು ಪೇಮೆಂಟ್ ಇದೆ. ನೀವು ಏನು ಮಾಡ್ಬೋದು ಅಂದರೆ ಸೊ ಈ ಮಾರ್ಕ್ ಸಾಫ್ಟ್ವೇರ್ ಯೂಸ್ ಮಾಡೋದಂದ್ರೆ ಕಂಪ್ಲೀಟಾಗಿ ನೀವೊಂದು ಏನು ಸಿಸ್ಟಮ್ ಮುಖಾಂತರ ನೀವು ಏನಾದರೂ ಬಿಲ್ ಮಾಡ್ತಾಯಿದ್ರೆ ಅವ್ರದ್ದು ಒಂದು ಪೇಮೆಂಟ್ ಇದೆ. ಸೊ ಆ ಒಂದು ಪೇಮೆಂಟ್ ನೀವು ಯೂಸ್ ಮಾಡ್ಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಸೊ ಫಾಸ್ಟಾಗಿ ಮಾಡ್ಬೋದು ಪೇಮೆಂಟ್ಸ್. ಈ ಗೂಗಲ್ ಪೇ, ಫೋನ್ಪೇ, ಸೊ ಈ ರೀತಿ ಪೇಟಿಎಮ್ ಅದಾವಲ್ಲ, ಈ ರೀತಿ ಕೂಡ ಇದ್ರದ್ದು ಒಂದು GP ಅಂದರೆ ಈ ಮಾರ್ಕ್ ಪೇ ಅಂತಿದೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಫಾಸ್ಟ್ ಆಗುತ್ತೆ ನಿಮಗೆ ಅಂತ ಹೇಳ್ತದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ಸ್ಟಂಟ್ ಲೋನ್, ಬಿಸ್ನೆಸ್ ಲೋನ್ ಏನು ಮಾಡ್ತಾರೆ ಸ್ನೇಹಿತರೆ ಈ ಮಾರ್ಗ್ ಅವರು ಕೊಡ್ತಾರೆ. ಅದು ಎದ್ರ ಮೇಲೆ ಕೊಡ್ತಾರಪ್ಪ ಅಂತಂದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಡ್ತಾರೆ. ಅಂದರೆ ನಿಮ್ಮ ಕಡೆ ಏನಾದರೂ ಗೂಡ್ಸ್ಗಳಿತ್ತಂದ್ರೆ ಸೊ ಗೂಡ್ಸ್ ಅದ್ರ ಮೇಲೆ ಏನು ಮಾಡ್ತಾರೆ ಅವರು ಲೋನು ಸಹ ಕೊಡ್ತಾರೆ ಈ ಒಂದು ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡೋದ್ರಿಂದ ಸ್ನೇಹಿತರೆ.
ನೆಕ್ಸ್ಟ್ ಬಂದುಬಿಟ್ಟು ಆನ್ಲೈನ್ ಬ್ಯಾಂಕಿಂಗ್ ಇನ್ಸೈಡ್ ಮಾರ್ಗ್ ವಿತ್ ಐ ಸಿ ಸಿ ಬ್ಯಾಂಕ್. ಸೊ ನಿಮಗೆ ಐ ಸಿ ಸಿ ಬ್ಯಾಂಕ್ ಜೊತೆ ಕೂಡ ಟೈಅಪ್ ಇದೆ. ನಿಮಗೇನಾದ್ರು ಐ ಸಿ ಸಿ ಬ್ಯಾಂಕಲ್ಲಿ ನಿಮಗೆ ಏನಾದರೂ ಒಂದು ಅಕೌಂಟ್ ಇತ್ತಪ್ಪ ಅಂದರೆ ನಿಮಗೆ ಏನಾಗುತ್ತೆ, ನಿಮಗೆ ಪೇಮೆಂಟ್ ಮಾಡಬೇಕಂದ್ರೆ ಏಜೆನ್ಸಿಗಳಿಗೆ ಡಿಸ್ಟ್ರಿಬ್ಯೂಟರ್ಗೆ ಪೇಮೆಂಟ್ ಮಾಡೋಕ್ಕಂದ್ರೆ ನಿಮಗೆ ಈಸಿಯಾಗಿ ನೆಫ್ಟ್, RTGS, ಟ್ರಾನ್ಸ್ಫರ್, ಟ್ಯಾಕ್ಸ್ ಪೇಮೆಂಟ್ ಎಲ್ಲ ನೀವು ಏನು ಮಾಡ್ಬೋದು ಅಂದ್ರೆ ಈ ಒಂದು ಸಾಫ್ಟ್ವೇರಲ್ಲಿ ನೀವು ಮಾಡ್ಬೋದು. ಐ ಸಿ ಸಿ ಬ್ಯಾಂಕ್ ಜೊತೆ ಟೈಅಪ್ ಇರುತ್ತೆ ಸರ್. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಅವಾರ್ಡ್ ಮತ್ತು ರಿಕಗ್ನಿಷನ್. ಸೊ ಈ ಒಂದು ಸಾಫ್ಟ್ವೇರ್ ಈಗಾಗಲೇ ನಾವು ಮಾರ್ಕೆಟಲ್ಲಿ ಬೆಳೆದು ನಿಂತಿದೆ. ಆಲ್ರೆಡಿ ಈ ಒಂದು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಸಾಫ್ಟ್ವೇರ್ಗಳು ಏನು ಮಾಡಿದ್ದಾರೆ, ಇಷ್ಟೆಲ್ಲ ಒಂದು ಅವಾರ್ಡ್ಗಳು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಸಾಫ್ಟ್ವೇರ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ಅವಾರ್ಡ್ಗಳು ಇಲ್ಲಿ ಸ್ಕ್ರೀನ್ ಮೇಲೆ ನಮಗೆ ತೋರಿಸಿದಲ್ಲ, ಇಷ್ಟೆಲ್ಲ ಅವಾರ್ಡಲ್ಲಿ ನಮ್ಮ ಸಾಫ್ಟ್ವೇರ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಈ ಪ್ರೈಸಿಂಗ್ ಬಂದುಬಿಟ್ಟು ಸ್ನೇಹಿತರೆ ಇದರಲ್ಲಿ 3 ವರ್ಷನ್ ಅದಾವೆ ನಿಮಗೆ. ಬೇಸಿಕ್ ಎಡಿಷನ್, ಸಿಲ್ವರ್ ಎಡಿಷನ್ ಮತ್ತೊಂದು ಗೋಲ್ಡ್ ಎಡಿಷನ್ ಅಂತ. ಸೊ ನಿಮಗೆ ಅಂದರೆ ನೀವು ಒಬ್ಬರೇ ಯೂಸ್ ಮಾಡ್ತಾ ಇದ್ದರೆ ಬೇಸಿಕ್ ಎಡಿಷನ್ ತೊಗೋಬೇಕು. ಇಲ್ಲ ಒಂದು ಬಿಟ್ಟು 2-3 ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದ್ದರೆ ಒಂದು ಸಿಲ್ವರ್ ಎಡಿಷನ್ ತೊಗೋಬೇಕು. ಮತ್ತು ಅದನ್ನು ಬಿಟ್ಟು ಮತ್ತು ನಿಮ್ಗೆ ಎಲ್ಲ ಒಂದು ಫೀಚರ್ಗಳು ಬೇಕಪ್ಪ ಅಂತಂದರೆ ನೀವು ಗೋಲ್ಡ್ ಎಡಿಷನ್ ತೊಗೋಬೇಕು ಅಂದರೆ. ಈ ಬೇಸಿಕ್ಕು ಸಿಲ್ವರ್ ಗೋಲ್ಡಿಗೆ ಡಿಫ್ರೆನ್ಸ್ ಏನಿಲ್ಲ ಅಂದರೆ, ಸೊ ಬೇಸಿಕ್ಕಲ್ಲಿ ಕೆಲವೊಂದು ಫೀಚರ್ಗಳು ವರ್ಕ್ ಆಗ್ತಾವೆ, ಕೆಲವೊಂದು ಫೀಚರ್ಗಳು ವರ್ಕ್ ಆಗಂಗಿಲ್ಲ. ಮತ್ತು ಸಿಲ್ವರ್ ಎಡಿಷನಲ್ಲಿ ಅಲ್ಲಿಯೂ ಸಹ ನಿಮಗೆ ಕೆಲವೊಂದು ಫೀಚರ್ಗಳು ವರ್ಕ್ ಆಗುತ್ತೆ, ಅಲ್ಲಿಯೂ ಕೆಲವೊಂದು ಫೀಚರ್ ವರ್ಕ್ ಆಗುತ್ತೆ. ನೀವು ಗೋಲ್ಡ್ ಎಡಿಷನ್ ತೆಗೆದುಕೊಂಡ್ಬಿಟ್ರೆ ನಿಮಗೆ ಸೊ ಎಲ್ಲ ಫೀಚರ್ಗಳು ನಿಮಗೆ ವರ್ಕ್ ಆಗ್ತಾವೆ ಅಂತ ಹೇಳ್ತೇನೆ. ಆದರೆ ನಿಮಗೆ ಇವೆಲ್ಲ ಒಂದು ಬಂದುಬಿಟ್ಟು ನಿಮಗೆ 1 ಇಯರ್ ಮಾತ್ರ ಇರುತ್ತೆ ಅಂದರೆ 1 ವರ್ಷಕ್ಕೆ ಎಷ್ಟು ಪೇ ಮಾಡಬೇಕಾಗತ್ತೆ ನೀವು ಒಂದು ಈ ಸಾಫ್ಟ್ವೇರಿಗೆ. ನೀವು ಒಂದು ಮೊದಲಿಗೆ ಬೇಸಿಕ್ ಎಡಿಷನ್ ತೆಗೆದುಕೊಂಡು ನಿಮಗೆ 8,991 ರೂಪಾಯಿ ನಿಮ್ಮ ಬೇಸಿಕ್ ಎಡಿಷನ್ ಪರ್ಚೇಸ್ ಮಾಡಿದ್ರೆ ಸರ್ ನಿಮಗೆ ಏನಾಗುತ್ತೆ, ಒಂದು ಯೂಸರ್ ಫುಲ್ ರೈಟ್ಸ್ ಅಂದರೆ ಒಬ್ಬರೇ ಯೂಸ್ ಮಾಡ್ಕೋಬೋದು. ಮತ್ತು ಇದು ಪರ್ 3,000 ರೂಪಾಯಿ ಎಕ್ಸ್ಟ್ರಾ ಯೂಸರ್ ಮಾಡಿದ್ರೆ ಮ್ಯಾಕ್ಸಿಮಮ್ 2 ಯೂಸರ್ಸ್ 3,000 ರೂಪಾಯಿ ನಿಮ್ಮ ಫಸ್ಟ್ ಮತ್ತು ಏನಾದ್ರು ತುಂಬಿದ್ರೆ ನಿಮಗೆ ಸೊ 2 ಯೂಸರ್ ಅಂದರೆ 2 ಕಂಪ್ಯೂಟರ್ ನೀವು ಈ ಒಂದು ಸಾಫ್ಟ್ವೇರನ್ನು ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಒಂದು ಮೊಬೈಲಲ್ಲಿ ಇದೆ ಸರ್, ನಿಮ್ಮಲ್ಲಿ ಒಂದು ಲ್ಯಾಪ್ಟಾಪ್ ಇತ್ತಪ್ಪ, ನಿಮ್ಮಲ್ಲಿ ಮತ್ತೊಂದು ಕಂಪ್ಯೂಟರ್ ಇತ್ತಪ್ಪ ಅಂದರೆ ಒಂದು 8,990 ರೂಪಾಯಿ ಕೊಟ್ಟು ಮತ್ತೊಂದು 3,000 ರೂಪಾಯಿ ಕೊಟ್ಟರೆ ಏನು ಮಾಡ್ಬೋದು ಅಂದರೆ 2 ಯೂಸರ್ಸ್ ಅಂದರೆ 2 ಟೈಮಲ್ಲಿ ಯೂಸ್ ಮಾಡ್ಕೋಬೋದು, 2 ಕಂಪ್ಯೂಟರ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಿಲ್ವರ್ ಎಡಿಷನ್ಸ್ ಅಂದರೆ ಸಿಲ್ವರ್ ಎಡಿಷನ್ ಬಿಟ್ಟು 12,600 ರೂಪಾಯಿ ಸಿಲ್ವರ್ ಎಡಿಷನ್ ಅಂತ. ಪ್ಲಸ್ ನೀವು ಟ್ಯಾಕ್ಸನ್ನು ತುಂಬಾಗಿದ್ರೆ 18% ಟ್ಯಾಕ್ಸ್ ಎಕ್ಸ್ಟ್ರಾ ತುಂಬ ಇಷ್ಟು ಬಿಟ್ಟು ನಿಮಗೆ 18% ಟ್ಯಾಕ್ಸನ್ನು ನೀವು ಪ್ಲಸ್ ಎಕ್ಸ್ಟ್ರಾ ತುಂಬ ಟ್ಯಾಕ್ಸ್ ನೋಡಿದ್ರೆ ನಿಮಗೆ ಎಷ್ಟು ಬೀಳ್ಬೋದು ಅಂತಂದ್ರೆ ಹೇಳ್ತೇನೆ ಸ್ನೇಹಿತರೆ. ಟ್ಯಾಕ್ಸ್ ಅಂತಂದರೆ ನಿಮಗೆ 8,991 ಪ್ಲಸ್ 12% ಅಂದರೆ ನಿಮಗೆ 10,000 ರೂಪಾಯಿ ಕೂಡ ಸಿಗುತ್ತೆ ನಿಮಗೆ. ಅದು ಬೇಸಿಕ್ ಎಡಿಷನ್. ನೆಕ್ಸ್ಟ್ ಬಂದು ಸಿಲ್ವರ್ ಎಡಿಷನ್ಸ್ ಇದ್ದರೆ ಇಲ್ಲಿ ಕೂಡ ನಿಮಗೆ 3,000 ರೂಪಾಯಿ ಪರ್ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ 2 ಯೂಸರ್ಸನ್ನು ಯೂಸ್ ಮಾಡ್ಕೋಬೋದು. 1 ಯೂಸರ್ ಫುಲ್ ರೈಟ್ಸ್ ಅಂದರೆ ಒಂದು ಯೂಸರೇ ಫುಲ್ ರೈಟ್ಸ್ ಕೊಡ್ತಾರೆ. 1 ಯೂಸರ್ ಓನ್ಲಿ ಫಾರ್ ವ್ಯೂ ಅಂತಾರೆ ಬರೀ ಅಂತಂದ್ರೆ ಇನ್ನೊಂದು ಸಿಲ್ವರ್ ಎಡಿಷನ್ ತೆಗೆದುಕೊಂಡ್ರೆ ಫುಲ್ ರೈಟ್ಸ್ ಅಂದರೆ ಹೆಂಗಂದ್ರೆ ಸ್ನೇಹಿತರೆ ಇದರಲ್ಲಿ ಇರುವಂಥ ಎಲ್ಲ ಫ್ಯೂಚರ್ಗಳು ಅಂದರೆ ನಾನು ತೋರಿಸ್ತಾ ಹೋಗ್ತೇನೆ ನೆಕ್ಸ್ಟ್ ಒಂದು ವಿಡಿಯೋಲಿ. ಎಲ್ಲ ಫ್ಯೂಚರ್ಗಳು ನಿಮಗೆ ಆಕ್ಸೆಸ್ ಸಿಗ್ತಾವೆ. ಈ ಒಂದು ಫ್ಯೂಚರ್ಗಳು ನಿಮಗೆ ಎಲ್ಲ ಫ್ಯೂಚರ್ಗಳು ನಿಮಗೆ ಆಕ್ಸೆಸ್ ಸಿಗ್ತಾವೆ. ಮತ್ತು ಇನ್ನೊಂದು ಬರೀ ಓನ್ಲಿ ಫಾರ್ ವ್ಯೂ ಅಂತಂದರೆ ಹೆಂಗಂದ್ರೆ ಅಂದರೆ ಬರೀ ನೋಡ್ಲಿಕ್ಕೆ ಅಷ್ಟೇ ಅವರು. ಸೊ ಏನು ಎಡಿಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಬರೀ ಚೆಕ್ ಮಾಡ್ಬೋದು ಅದು ಏನೆಲ್ಲ ಎಷ್ಟೆಷ್ಟು ಪ್ರೈಸ್ ಇದೆ, ಸ್ಟಾಕ್ ರಿಪೋರ್ಟ್ ಎಲ್ಲ ಚೆಕ್ ಮಾಡ್ಬೋದು. ಅದಕ್ಕೆ ನಿಮಗೆ 3,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. 1 ಯೂಸರ್ ಫುಲ್ ರೈಟ್ಸ್ ಮತ್ತು 1 ಯೂಸರ್ ಫಾರ್ ಓನ್ಲಿ ವ್ಯೂ ಅಂತ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೋಲ್ಡ್ ಎಡಿಷನ್ಸ್ ಅಂತ. ಗೋಲ್ಡ್ ಎಡಿಷನ್ ಬಂದುಬಿಟ್ಟು 25,200 ರೂಪಾಯಿ ನಿಮಗೆ ಗೋಲ್ಡ್ ಎಡಿಷನ್ ಸಿಗುತ್ತೆ ಅಂತ. 18% ಟ್ಯಾಕ್ಸ್ ತುಂಬಾಗುತ್ತೆ. 18% ಟ್ಯಾಕ್ಸ್ ಅಂದ್ರೂ ಕೂಡ ಎಷ್ಟು ಹಾಕಿ ಸರಿ ಹೇಳ್ತೇನೆ ನಿಮಗೆ 25,200. ಸೊ 25,200 ರೂಪಾಯಿ ನಿಮಗೆ 25,200 ಪ್ಲಸ್ಸು 18% ಟ್ಯಾಕ್ಸ್ ಅಂದರೆ ನಿಮಗೆ 30,000 ರೂಪಾಯಿ ಮಾಡೋ ರೌಂಡ್ ಫಿಗರ್ ನಿಮಗೆ ಬರುತ್ತೆ. ಅನ್ಲಿಮಿಟೆಡ್ ಯೂಸರ್ಸ್ ಇದಕ್ಕೆ ಬೇಕಾಷ್ಟು ನೀವು ಒಂದು 10 ಕಂಪ್ಯೂಟರ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಫುಲ್ ರೈಟ್ಸ್ ಕೊಡ್ತಾರೆ ನಿಮಗೆ, ಎಲ್ಲ ಫೀಚರ್ಗಳು ನಿಮಗೆ ಆನ್ ಆಗ್ತಾವೆ ಸ್ನೇಹಿತರೆ. ಇಷ್ಟು ಒಂದು ಪ್ರೈಸಿಂಗ್ ಇದೆ ಈ ಒಂದು ಸಾಫ್ಟ್ವೇರ್. ಇದನ್ನು ವೇರಿಯೇಷನ್ ಆಗ್ಬೋದು ಸ್ನೇಹಿತರೆ. ನಾನು ಮಾಡುವಂಥ ನಾನು ಇವಾಗ ವಿಡಿಯೋ ಮಾಡ್ತಿದ್ದೆನಲ್ಲ, ಸೊ ಇವಾಗ ನಾನು ಚೆಕ್ ಮಾಡಿದಾಗ ನೋಡಿದ್ರೆ ಇಷ್ಟು ಪ್ರೈಸ್ ಇದೆ. ಸೊ ನಿಮಗೆ ಬಿಟ್ಟು ಅಂದರೆ ಇನ್ನೂ ಕೂಡ ನಿಮಗೆ ಏನಾಗುತ್ತೆ ಸರ್, ಇನ್ನೂ ಕಡಿಮೆ ಆಗ್ಬೋದು, ಇದಕ್ಕಿಂತ ಪ್ರೈಸಸ್ ಇನ್ನೂ ಹೆಚ್ಚಿಗೆ ಆಗ್ಬೋದು. ಸೊ ನೀವು ಪ್ರೈಸ್ ರೀತಿ ನೋಡಿ ತೆಗೆದುಕೊಳ್ಳಿ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಸಾಫ್ಟ್ವೇರ್ ಎಷ್ಟೆಷ್ಟು ಪ್ರೈಸ್ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತು ಅಂದರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.